ಸ್ನೇಹಿತರೆ, ನಿನ್ನೆ ನಡೆದ ಆಕ್ಸಿಡೆಂಟ್ ನಂತರ ಇದೇ ಮೊದಲ ಬಾರಿಗೆ ರಕ್ಷಕ್ ಬುಲೆಟ್ ಅವರು ತನ್ನ ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದು, ನಿಜವಾಗ್ಲೂ ರಕ್ಷಕ್ ಬುಲೆಟ್ ತನ್ನ ವಾಹನವನ್ನ ಸ್ಪೀಡ್ ಆಗಿ ಚಲಾಯಿಸ್ತಿದ್ರ ಅಥವಾ ಬೈಕ್ ಸವಾರನದ್ದೇ ಏನಾದ್ರೂ ತಪ್ಪು ಇದೆಯಾ? ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವ ಬೈಕ್ ಸವಾರನ ಚಿಕಿತ್ಸೆಗೆ ನಟ ರಕ್ಷಕ್ ಬುಲೆಟ್ ಎಷ್ಟು ಹಣವನ್ನ ಕೊಟ್ಟಿದ್ದಾರೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಯಾರೆಲ್ಲ ರಕ್ಷಕ್ ಬುಲೆಟ್ ಅವರ ತಂದೆ ಬುಲೆಟ್ ಪ್ರಕಾಶ್ ಅವರಿಗೆ ಒಂದು ಗೌರವ ಕೊಡೋದಕ್ಕೆ ಇಷ್ಟಪಡ್ತೀರಾ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಟ ರಕ್ಷಕ್ ಬುಲೆಟ್ ನಿನ್ನೆ ನಡೆದ ಆಕ್ಸಿಡೆಂಟ್ ಬಗ್ಗೆ ಮೊದಲ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದು, ಬೈಕ್ ಸ್ಪೀಡ್ ಆಗಿ ಬಂದ ಕಾರಣ ಟರ್ನಿಂಗ್ ನಲ್ಲಿ ನನ್ನ ಕಾರ್ಗೆ ಬಂದು ಡಿಕ್ಕಿ ಹೊಡೆದಿದ್ದು, ಬೈಕ್ ಆಯ ತಪ್ಪಿ ಬಿದ್ದ ಕಾರಣ ಬೈಕ್ ಸವಾರನಿಗೆ ಗಂಭೀರವಾದ ಗಾಯಗಳಾಗಿದ್ದು, ಈಗಾಗಲೇ ಇದರ ಬಗ್ಗೆ ಎಫ್ಐಆರ್ ಕೂಡ ರಿಜಿಸ್ಟರ್ ಆಗಿದ್ದು, ಖಾಸಗಿ ಆಸ್ಪತ್ರೆಯಲ್ಲಿ ಬೈಕ್ ಸವಾರ ಚಿಕಿತ್ಸೆಯನ್ನ ಪಡೆಯುತ್ತಿದ್ದು, ಒಂದು ವೇಳೆ ಇದರಲ್ಲಿ ನಿಜವಾಗ್ಲೂ ನನ್ನದು ತಪ್ಪು ಇದೆ ಅಂತ ಆದ್ರೆ ದಯವಿಟ್ಟು ಪೊಲೀಸರು ನನ್ನ ಕಾರ್ನ ಸ್ಪೀಡೋಮೀಟರ್ ಸೆನ್ಸರ್ ಅನ್ನ ಚೆಕ್ ಮಾಡ್ಲಿ, ನಾನು ಸ್ಪೀಡ್ ಆಗಿ ಕಾರನ್ನ ಚಲಾಯಿಸಿದ್ದಲ್ಲಿ ನನ್ನ ಲೈಸೆನ್ಸ್ ಅನ್ನೇ ಕ್ಯಾನ್ಸಲ್ ಮಾಡಿಸಲಿ ಅಂತ ರಕ್ಷಕ್ ಬುಲೆಟ್ ಹೇಳಿಕೆಯನ್ನ ಕೊಟ್ಟಿದ್ದು, ಪಾಪ ಬೈಕ್ ಸವಾರನಿಗೆ ಗಂಭೀರವಾದ ಗಾಯಗಳಾಗಿದ್ದು, ಸದ್ಯಕ್ಕೆ ಅವರ ಚಿಕಿತ್ಸೆಗೆಂದು ನಾನು 1 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದೇನೆ, ಇನ್ನು ಮುಂದೆಯೂ ಚಿಕಿತ್ಸೆಗೆ ಹಣವನ್ನು ಕೊಡುವ ಪ್ರಯತ್ನವನ್ನ ಮಾಡ್ತೀನಿ ಅಂತ ರಕ್ಷಕ್ ಬುಲೆಟ್ ಹೇಳಿಕೆಯನ್ನ ಕೊಟ್ಟಿದ್ದು, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.